ಚಂದ ಇದ್ದಾನೆ ಅಲ್ಲಿ. ಅಲ್ಲಿ ರೋಡಲ್ಲಿ ಹೋಗೋದಕ್ಕೆ ನನಗೊಂಥರ ನಾಚಿಕೆ ಆಗ್ತೈತೆ. ಮೊದಲು ಅಲ್ಲೆಲ್ಲ ಓಡಾಡ್ಕೊಂಡು ತುಂಬ ಚೆನ್ನಾಗಿದ್ದೆ. ನನಗೆ ಆ ಕಡೆ ಹೋಗೋದಕ್ಕೆ ಇವಾಗ ಒಂಥರ ಅನ್ನಿಸ್ತೈತೆ. ಅಲ್ಲೆಲ್ಲ ಜನ ನೋಡ್ತಾರೆ, ಮಾತಾಡಿಸ್ತಾರೆ ಅಂತ. ಚಂದು ಅಲ್ಲಿದ್ದಾನೆ. ಏ ಚಂದು, 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 ಬಾ ಇಲ್ಲಿ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ. ಚಂದನ ಹತ್ರ ಹೇಳ್ಕಂತೀನಿ. ಇಲ್ಲಿ ಯಾರೂ ಇಲ್ಲ. ಇವ್ರ ಮನೆ ಹತ್ರ ಇಲ್ಲೇ ಕರೆಸಿ ಹೇಳ್ಕಂತೀನಿ. ಸೈಡಿಗೆ ಕರೆಸಿ ಹೇಳ್ತೀನಿ. ಅಲ್ಲಿಗೆ ಹೋಗಿ ಮಾತಾಡೋದಕ್ಕೆ ಆಗೋದಿಲ್ಲ ನನಗೆ. ಅಲ್ಲಿಗೆ ಹೋಗ್ಬೇಕಂದ್ರೆ ಮಕ್ಕ ಇಲ್ಲ, ಯಾರಾದರೂ ನೋಡಿದ್ರೆ ಏನು ಅನ್ಕೊಂತಾರೋ ಏನೋ ಅನ್ನಿಸ್ತೈತೆ ನನಗೆ. ಅದಕ್ಕೇ ಬಾರೋ ಇಲ್ಲಿ, ಬಾ, ಬಾ ಇಲ್ಲಿ. ಓ ಸುಪಿ, ಏನಿದು ಗೆಟಪ್ ಎಲ್ಲ ಚೇಂಜ್ ಆಗಿಬಿಟ್ಟೈತೆ. ಏನೇ ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಾ? ಅಪ್ಪ ಹೊಟ್ಟೆ ನೋಡಿ ಎಷ್ಟು ದಪ್ಪ ಆಗ್ಬಿಟ್ಟಿದೆ. ನಿನಗಿನ್ನೂ ವಿಷಯ ಗೊತ್ತಿಲ್ವಾ? ನಿಮ್ಮಮ್ಮ ಹೇಳಿಲ್ವಾ ನಿನಗೆ? ಏನು ವಿಷಯ ನನಗೆ ಗೊತ್ತಿಲ್ಲ ಕಣೆ. ಏನಾಗಿದೆ ಅಂತ ಹೇಳು. ನನವಾಗ ಪ್ರೆಗ್ನೆಂಟು ಕಣ ಚಂದು. 6 ತಿಂಗಳು. ನೀನು ನೋಡ್ತಿದಂಗೆ ನನಗೆ ತುಂಬ ಅಳು ಬಂತು ಕಣೋ. ಅಯ್ಯೋ ಸುಪ್ಪು, ಯಾಕೆ ಯಾಕೆ ಸುಪ್ಪಿ ಹಿಂಗೆ ಅಳ್ತಾ ಇದೆಯಾ? ಯಾಕೆ ಯಪ್ಪ, ನೀನು ಈ ರೀತಿ ಹತ್ತಿರೋದು ನಾನು ನೋಡೇ ಇಲ್ಲ ಕಣೆ ಯಾವತ್ತೂ. ಯಾಕೆ ಈ ರೀತಿ ಅಳ್ತಾ ಇದೆಯಾ ನೀನು? ಯಪ್ಪ ತುಂಬ ದಪ್ಪ ಆಗಿದೆಯಾ, ಒಂಥರ ಏನೋ ಡಿಫ್ರೆಂಟಾಗಿ ಕಾಣ್ತಾ ಇದೆಯಾ. ಪ್ರೆಗ್ನೆಂಟಾ? ಅಲ್ಲ, ಹೆಂಗೆ ಪ್ರೆಗ್ನೆಂಟು? ಯಾರನ್ನು ಮದುವೆ ಆದೆ ನೀನು? ಇನ್ನು ಯಾರು ಮದುವೆ ಆಗಿಲ್ಲ. ಅದೇ ಅವನಿಗೆ ಅಂತೇಳಿ ಫೋನ್ ಅಂಗಡಿ ಇಕ್ಕಿದ್ನಲ್ಲ ಅವನು. ಇವಾಗ ನಾವೆಲ್ಲ ಯಶು ಅಂತ ಹೇಳಿ ಯಶು ಮೇಲೆ ಹಾಕಿ ನಾನು ಎಲ್ಲ ಟೆಸ್ಟ್ ಮಾಡಿಸಿದ್ರು ಅವನದೇನು ತಪ್ಪಿಲ್ಲ ಅಂತ ಹೇಳಿದ್ರು. ಅದಕ್ಕೇನೆ ಇವಾಗ ನನ್ನ ಜೀವನ ಹಾಳಾಯಿತು ಕಣೋ. ಅದಕ್ಕೆ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ನಾನು ಕರೆದಿದ್ದು ನಿನ್ನ. ನಮ್ಮ ಅಣ್ಣಗೆ ಬೇರೆ ಮದುವೆ ಮಾಡ್ತಾರಂತೆ. ಇವ್ರ ಮದುವೆ ಎಲ್ಲ ಹೆಂಗಿರ್ಬೇಕೋ ಏನೋ ಅಂತ ಅನ್ನಿಸ್ತೈತೆ ಕಣೋ. ಅದಕ್ಕೆ ನನಗೆ ಈ ರೀತಿ ಆಗಿರೋದ್ರಿಂದ ನಮ್ಮಮ್ಮ ಈ ರೀತಿ ಬಟ್ಟೆ ಎಲ್ಲ ಹಾಕ್ಕೋಬೇಡ ಅಂತ ಹೇಳಾಯ್ತು. ಅದಕ್ಕೆ ಈ ರೀತಿ ಬಟ್ಟೆ ಹಾಕ್ಕೊಂಡಿದ್ದೀನಿ. ನಾನು ಫ್ಯಾಷನ್ ಆಗಿರ್ತಿದ್ದವಳು. ನನ್ನ ಜೀವನ ಹಾಳಾಗೈತೆ ಕಣೆ ಚಂದು. ನಮ್ಮನೆ ಹತ್ರ ಬಂದಿದ್ದಾಳೆ ಸುಪ್ಪಿ. ಹೌದು ಕಣೆ, ಬಂದೆ ಮಾತಾಡ್ಸೋಣ ಅಂತ ಹೇಳಿ. ಎಲ್ಲಿ ಹೋಗಿದ್ದೆ ಕೌಸು? ಸುಮ್ಮನೆ ಅಳ್ಬೇಡ, ಏನು ಮಾಡೋಕ್ಕಾಗುತ್ತೆ. ನಾನು ಹೇಳಲಿಲ್ವಾ ಸ್ವಲ್ಪ ಹುಷಾರು ಕಣೆ ಅಂದಂಗೆಲ್ಲ ಬರೀ ನೀನು ಕಾಲೇಜಿಗೆ ಬರ್ದಂಗೆ ಸುಮ್ಮನೆ ಅವ್ನು ಫೋನ್ ಮಾಡಿದಟ್ಕೆ ಎಲ್ಲಿ ಕರೀತಾನೋ ಅಲ್ಲಿಗೆ ಹೋಗಿ ಎಂಥ ಕೆಲಸ ಮಾಡ್ಕೊಬಿಟ್ಟೆ ನೀನು. ತುಂಬ ಬೇಜಾರಾಗ್ತೈತೆ. ಯಪ್ಪ, ನಮ್ಮಪ್ಪ ನಮ್ಮಮ್ಮ ಎಂತ ಅವಳನ್ನ ಇಲ್ಲಿ ಬಿಡ್ಕೊಬೇಡ ಅಂತ ಹೇಳೋರು. ನಮ್ಮಪ್ಪ ನಮ್ಮಮ್ಮ ಇಲ್ಲ, ನಮ್ಮಪ್ಪ ನಮ್ಮಮ್ಮ ಬರೋ ಅಷ್ಟೊತ್ತಿಗೆ ಹೋಗ್ಬಿಡಮ್ಮ ಬೈತಾರ ಅವರು. ಆ ಹುಡುಗಿ ಜೊತೆ ಸೇರಬೇಡ ಅಂತಾರೆ ಕಣೆ. ನಮ್ಮಪ್ಪ ನಮ್ಮಮ್ಮ ಬೈತಾರೆ. ಅಯ್ಯೋ ಹೋಗ್ತೀನಿ ಹೇಳಮ್ಮ, ನಾನೇನು ಇರೋದಕ್ಕೆ ಬಂದಿಲ್ಲ. ನಾನು ಚಂದನ್ ಮಾತಾಡಿಸ್ತಿದ್ದೆ. ಚಂದ ಏನು ಮಾಡಲಿ ಇವಾಗ? ಏನು ಮಾಡಲು? ನನಗೆ ನೀನು ಏನಾದರೂ ದಾರಿ ತೋರಿಸ್ಬೇಕು ಕಣ. ನಮ್ಮ ಅಣ್ಣಂಗೆ ಮದುವೆ ಮಾಡಿದ್ರೆ ನಾನು ಎಲ್ಲ ಅನ್ಭವಿಸೋಣ ಈ ಕಷ್ಟನ. ನಮ್ಮಮ್ಮ ನೋಡಿದ್ರೆ ಇವಾಗ ನಿಮ್ಮ ಅಣ್ಣಂಗೆ ಮದುವೆ ಮಾಡಬೇಕು, ನಿನ್ನಿಂದ ಮರ್ಯಾದೆ ಇಲ್ಲ ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಚೆನ್ನಾಗಿ ಬೈತಾ ಇದ್ದಾರೆ. ನಾನು ಇರೋದೇ ಬೇಡ ಈ ಭೂಮಿ ಮೇಲೆ ಅಂತ ಅಂದ್ಕೊಂಡೆ. ಏನು ಮಾಡಲಿ, ನಾನು ಇವಾಗ ಒಬ್ಬಳೇ ಆಗಿದ್ರೆ ಹೆಂಗೋ ಇರ್ತಿದ್ದೆ. ನನಗಿಬ್ಬಿಬ್ರು ಹಿಂಗಾಗಿರೋದ್ರಿಂದ ಯಾಕಪ್ಪ ಇಂಥದ್ದು ಮಾಡ್ಕೊಳ್ಳೋದು ಸರಿ ಇಲ್ಲ ಅಂತ ಅನ್ನಿಸ್ತೈತೆ. ನಾನು ಏನಾದರೂ ಮಾಡ್ಕೊಬಿಡೋಣ, ಹಿಂಗೆ ಮರ್ಯಾದೆ ಕಳ್ಕೊಂಡು ಹಿಂಗೆ ಇರೋದೇ ಬೇಡ ಅಂತ ಅಂದ್ಕೊಂಡಿದ್ದೆ ಚಂದು. ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೀನೇ ನನಗೇನಾದರೂ ಮಾಡಿ ಸಹಾಯ ಮಾಡು, ಏನಾದರೂ ಮಾಡು. ಯೋ ಸುಪ್ಪಿ ಸುಮ್ಮನಿರು. ನೋಡೆ ಕೌಸಲ್ಯ, ಈ ಸುಪ್ಪಿ ಯಾವತ್ತೂ ಈ ರೀತಿ ಅಳ್ತಾ ಇರೋದು ನಾವು ಯಾವತ್ತೂ ನೋಡಿಲ್ಲ ಅಲ್ಲ. ಎಷ್ಟು ಅಳ್ತಾ ಇದ್ದಾಳೆ ನೋಡು. ಅಯ್ಯೋ ಹೆಂಗಿದ್ದವಳು ಸುಪ್ಪಿ. ಇವತ್ತು ನನಗೆ ಅವಳು ಗೆಟಪ್ ನೋಡಿದ್ರೆ ನನಗೆ ಇದೇನಪ್ಪ ಇದು ಗೆಟಪ್ ಎಲ್ಲ ಚೇಂಜ್ ಮಾಡಿದ್ದಾಳೆ ಅನ್ನಂಗಾಯಿತು. ಅವಳು ಯಾರಿಗೂ ಎದುರದವಳಲ್ಲ, ಯಾರಿಗೂ ಏನು ಅಂದವಳಲ್ಲ, ಏನಿಲ್ಲ. ಯಾಕೆ ಇವತ್ತು ಇದ್ದಕ್ಕಿದ್ದಂಗೆ ಕಣೀನಿ. ಸುಮ್ಮನಿರು, ಏನೋ ತೊಂದರೆ ಆಗ್ದಂಗೆ ನಾನು ನೋಡ್ಕೊಂಡು ಸುಮ್ಮನಿರು. ನಾನು ಏನಾದರೂ ನಿನಗೆ ಸಹಾಯ ಮಾಡ್ತೀನಿ. ಸುಮ್ಮನಿರು ಸುಪ್ಪು, ಅಳಬೇಡ. ಸುಮ್ಮನಿರು, ನನ್ನ ಕೈಲಾದಷ್ಟು ನಿನಗೇನಾದರೂ ಸಹಾಯ ಮಾಡ್ತೀನಿ. ಅಳಬೇಡ ಅಳಬೇಡ. ಪಾಪ ಕಣೋ, ಅವರಪ್ಪ ಯಾರಮ್ಮಯ್ಯ ಚಂದಾಗಿ ಬೈದವ್ರೆ. ಹಂಗೆ ಹಿಂಗೆ ಬೈದಿಲ್ಲವು. ಅಯ್ಯೋ ಪಾಪ ಇವಳಂತೂ ಹೆಂಗೆ ಬೈದವ್ರೆ ಅಂದರೆ 3 ಇರಬೇಕಾಗಿತ್ತು ಹೇಳಿ. ಇವಳಿಗೆ ಸುಮ್ಮನೆ ಕಾಲೇಜಿಗೆ ಬಂದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನಾನು ಹೇಳ್ತಿದ್ದೆ ಸುಮ್ಮನೆ ಬಾರಮ್ಮ ಅಂತ ಹೇಳಿದ್ರೆ ಇಲ್ಲದೆಲ್ಲ ಅವತಾರ ಮಾಡಿದ್ಲು. ಸ್ನೇಹನ್ ನೋಡಿ ಇವತ್ತು ಹೆಂಗೆ ಇದ್ದಾಳೆ. ಬಿಡ್ರೆ ಎಲ್ಲರೂ ನಾ ಸ್ನೇಹ ಸ್ನೇಹ ಅಂತೇಳಿ ಅವಳ ಹೆಸರೇ ಯಾಕೆ ಹೇಳ್ತೀರಾ? ಅವಳೇನೇನು ದೊಡ್ಡದು ಅಂಥವ್ರೆ ಎಲ್ಲ ಮಾಡ್ಕೊಳ್ಳೋದು ನೋಡಿ. ಅವಳು ಬಾಳನು ಏನಾಗುತ್ತೆ ಅಂತ ಹೇಳಿ. ಆ ಸ್ನೇಹಂದು ಎಂತ ಬಾಳು ಅಂತ ನನಗೆ ಗೊತ್ತೈತೆ. ಸುಪ್ಪಿ ಬಂದವಳೇನು ಪಾಪ 3 ದಿವಸ ವಾರಕ್ಕೆ ಬಂದಿರಲಿಲ್ಲ ಕಣೋ. ನೋಡಿ ನೀನು ನೋಡಿ, ಅವಳಿಗೆ ತುಂಬ ಅಳು ಬಂದುಬಿಟ್ಟೈತೆ. ಸಮಾಧಾನ ಮಾಡ್ಕೊ ಸುಪ್ಪಿ, ಸಮಾಧಾನ ಮಾಡ್ಕೊ. ನೀನು ನನಗೆ ಸಹಾಯ ಮಾಡಿದೀಯ ಎಲ್ಲದರಲ್ಲೂ, ನಾನು ನಿನಗೆ ಸಹಾಯ ಮಾಡ್ತೀನಿ. ಸುಮ್ಮನೆ ಅಳ್ಬೇಡ. ಅವನು ಎಲ್ಲಿದ್ದಾನೆ ಏನು ಅಂತೇಳಿ ತಿಳ್ಕೊಳ್ತೀನಿ ಅಂತ ಹೇಳ್ಕೊಳ್ಳೋ ಪೊಲೀಸ್ನವ್ರ ಕೈಲಿ ಆಗಿಲ್ಲ. ಅವನು ಎಲ್ಲಿದ್ದಾನೆ ಏನು ಅಂತ ಹೇಳಿ. ಎಲ್ಲನೇ ಅವರು
ಎನ್ಕ್ವೈರಿ ಮಾಡಿದ್ದಾರೆ. ಅವನು ಎಲ್ಲಿಂದ ಏನು ಅಡ್ರೆಸ್ ಏನು ಯಾರನ್ನಂತ ಹುಡ್ಕೋದಕ್ಕಾಗುತ್ತೆ ಹೇಳು? ಓನರ್ನು ಕೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತಾರೆ, ಯಾರಿಗೂ ಗೊತ್ತೇ ಇಲ್ಲ ಅಂತಾರೆ, ಯಾರನ್ನಂತ ಕೇಳೋದಕ್ಕಾಗುತ್ತೆ? ಅವ್ನ ಫೋನ್ ನಂಬರ್ ನೋಡಿದ್ರೆ ಸ್ವಿಚ್ ಆಫು. ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ಹುಡುಕ್ತಾರೆ, ಆದರೆ ಒಂದೆರಡು ದಿವಸ ಲೇಟ್ ಆಗುತ್ತೆ ಅವ್ರನ್ನ ಹುಡುಕ್ತಾರೆ. ಪೊಲೀಸು ಎಲ್ಲಿಲ್ದವ್ರನ್ನೂ ಕರೆಸ್ತಾರೆ, ಎಲ್ಲಿಲ್ದವ್ರನ್ನೂ ಅವರು ಎಲ್ಲಿ ಇದ್ದವ್ರನ್ನೂ ಚೆಕ್ ಮಾಡ್ತಾರೆ, ಗೊತ್ತೈತೆ. ಆದರೆ ಇವಾಗ ಸದ್ಯಕ್ಕೆ ಹುಡ್ಕೋದಕ್ಕೆ ಆಗ್ತಿಲ್ಲ. ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅಷ್ಟೇ ಸುಮ್ಮನಾದ್ರು. ಏನು ಮಾಡೋದು ಅನ್ನಂಗೆ ಆಗೈತೆ. ಯಪ್ಪ ಇದೇನಪ್ಪ, ಇದು ನನಗಿಂತ ಕಷ್ಟ ಬಂತು ಅನ್ನಂಗಾಯ್ತು. ನನ್ನ ಯಾರು ನೋಡ್ತಾರೆ? ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮರ್ಯಾದೆ ಕೊಡ್ತಾರೆ, ನಮ್ಮ ಅಣ್ಣ ನಮ್ಮಮ್ಮ ನಮ್ಮಪ್ಪ ನನಗೆ ಈಗಲೇ ಮರ್ಯಾದೆ ಕೊಡ್ತಾ ಇಲ್ಲ, ತುಂಬ ಅವಮಾನ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಒಬ್ಬನೇ ಮಗ, ನನ್ನ ಮದುವೆ ಮಾಡ್ತಾಯಿನಿ, ನಮ್ಮ ಮನೆಗೆ ಒಳ್ಳೆ ಸೊಸೆ ಬರ್ತಾಳೆ, ನಾನೇನು ಚೆನ್ನಾಗಿ ಮಾಡಿಟ್ಟಿದ್ದೀನಿ ಎಲ್ಲ. ನನ್ನ ಸೊಸೆಗೂ ನನ್ನ ಮಗನಿಗೆ ಏನು ಮೇಲಿಂದ ನನ್ನಿಂದೇನು ಲೆಕ್ಕ ಇಲ್ಲ ಕಣೆ, ನೀನಿಂತ ಓಟು ಬಿಟ್ಟು ಕೆಲಸ ಮಾಡ್ಕೊಂಡಿರೋದಕ್ಕೆ ಅಂತ ಹೇಳಿ ನಮ್ಮಮ್ಮ ತುಂಬ ಬೈತಾರೆ ಕಣ. ಚಂದು ಕ್ಲೋಸ್ ಆಗಿದ್ನಲ್ಲ, ಅದಕ್ಕೆ ಅವನ ಹತ್ರ ಹೇಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾಳೆ. ಪಾಪ ಅವಳದಂತ ಕಷ್ಟನೋ ಕಷ್ಟ ಕಣೋ. ನಿನಗೆ ವಿಷಯ ಗೊತ್ತಿರಲಿಲ್ವಾ? ಇಲ್ಲ ಸೂಸಕ್ಕ, ನನಗೆ ಗೊತ್ತೇ ಇರಲಿಲ್ಲ ಈ ವಿಷಯ. ಸುಪ್ಪಿ ಬೇಗ ಕಣೆ, ನಮ್ಮ ಅಪ್ಪ ನಮ್ಮ ಅಮ್ಮ ಬರ್ತಾರೆ, ಬಂದ್ರೆ ಬೈತಾರೆ. ಅವಳನ್ನ ಮಾತಾಡಿಸ್ಬೇಡ ಅಂತ ಹೇಳವ್ರೆ, ಪ್ಲೀಸ್ ಕಣೆ. ಆ ಹುಡುಗಿನ ಏನಾನ ಮಾತಾಡ್ಸ್ಕಿಡ್ತೀಯಾ ಇಲ್ಲ ಏನಾನ ಬಿಡ್ಕಣಿ ಅಂತ ಹೇಳಿದ್ರೆ ಬೈತಾರೆ ಕಣೆ, ಪ್ಲೀಸ್ ಕಣೆ. ಬಿಡೆ, ನಾನೆಲ್ಲ ಹೇಳ್ತೀನಿ ಕೌಸು, ಅದು ಯಾಕೆ ಹಂಗಾಡ್ತೀಯ? ಅಲ್ಲ ನೋಡಿ, ಇವಳು ಯಾವಾಗ್ಲೂ ನಮ್ಮ ಮನೆ ಹತ್ರ ಬರ್ತಾ ಹೋಗ್ತಾ, ನಾನು ಬರ್ತಾ ಹೋಗ್ತಾ ಚೆನ್ನಾಗಿದ್ದವರು ಇವಾಗ ನೋಡಿ ಹೆಂಗೆ ಮಾತಾಡ್ತಾಳೆ ನೋಡು. ಅದಕ್ಕೆ ಮತ್ತೆ ಯಾರು ಬೆಲೆ ಕೊಡಲ್ಲ, ಫ್ರೆಂಡ್ ಕೂಡ ಬೆಲೆ ಕೊಡೋದಿಲ್ಲ ಅಂತ ಹೇಳೋದು. ಅಲ್ಲ ಕ್ಲೋಸ್ ಫ್ರೆಂಡು ನಾನು ಹೇಳು. ಅಲ್ಲ ನೋಡಿ ಹಿಂಗೆ ಹೇಳ್ತಾ ಇದ್ದಾಳೆ. ಹಿಂಗೇನೆ ನೀನು ಹೇಳೋದು? ಅಯ್ಯೋ ನಮ್ಮ ಅಪ್ಪ ನಮ್ಮಮ್ಮ ಯಾವ ಬೈತಾರ, ಅದಕ್ಕೆ ಹಂಗೇನ ಹೇಳ್ತಾ ಇರೋದು. ಅವ್ರು ಬೈಲಿಲ್ಲ ಅಂದ್ರೆ ನಾನೇನು ಹೇಳ್ತಿರ್ಲಿಲ್ಲ, ಅವ್ರು ಬೈತಾರಲ್ಲ ಅದಕ್ಕೆ ಹೇಳ್ತಾ ಇರೋದು. ಬಿಡತ್ತ ಹೋಗ್ಲಿ, ಸುಮ್ಕಿರು. ಏನು ಒಳಕ್ಕೆ ಹೋಗ್ಬೇಡ ಸುಪ್ಪಿ, ಇವನ್ನೆಲ್ಲನ ಚಂದನೆ ದಾರಿ ಮಾರ್ಗ ತೋರಿಸ್ತಾನೆ, ಸುಮ್ಮನಿರು. ಇವಾಗ ಏನು ಮಾಡೋಕ್ಕಾಗಲ್ಲ ಸುಪ್ಪಿ, ಆಗಿಬಿಟ್ಟೈತೆ. ಎಚ್ಚರಿಕೆ ತಗೋಬೇಕು, ಇನ್ಮೇಲಿಂದ ನೀನು ಎಚ್ಚರಿಕೆ ತಗೊಂಡು ಚೆನ್ನಾಗಿರೋದು ನೋಡಬೇಕು. ಏನು ಚೆನ್ನಾಗಿರಲೋ ಏನೋ, ಮದುವೆಗಿನ ಮುಂಚೆ ಜೀವನ ಹಾಳು ಮಾಡ್ಕೊಂಡು ಹಿಂಗಾಯ್ತಲ್ಲಪ್ಪ ನನ್ನ ಮಗನಿಂದ. ಅವನೇನಾದರೂ ಸಿಕ್ಕಿಬಿಟ್ರೆ ನನಗೆ ಹೆಂಗೆ ಹೊಡಿತೀನಿ ಅಂತಂದರೆ ಚಪ್ಪಲಿ ತೊಗೊಂಡು ಹೊಡೆದ್ಬಿಡ್ತೀನಿ, ಬಾನು ಲೋಪರ್ ನನ್ನ ಮಗನೇ ಅಂತ ಹೇಳಿ. ಅವನಂದರೆ ತುಂಬ ಒಳ್ಳೆ. ನನಗೆ ಈ ರೀತಿ ಆಗೈತೆ ಅಂತ ಅವನಿಗೂ ಗೊತ್ತಿಲ್ಲ. ಅವ್ನಿಗೆ ಈ ರೀತಿ ಆಗೈತೆ ಅನ್ನೋದು ಅವ್ನಿಗೇನಾದರೂ ಗೊತ್ತಾದರೆ ಅವನೇ ಬರ್ತಾನೆ. ಹಳೆ ಫೋನ್ ನಂಬರ್ ಕೇಳಿದ್ರು, ಅದು ಡಿಲೀಟ್ ಆಗೈತೆ ಹೋಗತ್ಲೆ. ಅದಾದರೂ ಇದ್ದಿದ್ರೆ ಅದು ಕೊಟ್ಟಿದ್ರೆ ಆ ಫೋನ್ ನಂಬರ್ ಮುಖಾಂತರ ಆದ್ರೂ ಹುಡ್ಕೋರು, ಅದು ಯಾರ ಹೆಸರಲ್ಲಿ ಇತ್ತ ಅಂತಲ್ಲ ಆದರೂ ಕಂಡುಹಿಡಿಯೋರು, ಕಂಡುಹಿಡ್ದವ್ರ ಅಡ್ರೆಸ್ ಆದರೂ ತಿಳ್ಕೊಳ್ಳೋರು. ಅದು ಹಳೆ ಫೋನ್ ನಂಬರೂ ಇಲ್ಲ ಇವಾಗ. ಅದು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಮೊನ್ನೆ ಏನೋ ಹೊಡಿಯೋದಕ್ಕೆ ಹೋಗಿ ಏನೋ ಚೆಕ್ ಮಾಡೋದಕ್ಕೆ ಹೋಗಿ ಅದು ಡಿಲೀಟ್ ಮಾಡಿಬಿಟ್ಟೆ. ನಾನು ಬಾಯಿ ಪಾಠದಲ್ಲಿ ಯಾವುದೂ ಇಟ್ಕೊಂಡಿಲ್ಲ. ಅಯ್ಯೋ ಚಂದು, ನೀನೇ ನನಗೆ ಕಾಪಾಡಬೇಕು, ಚಂದು ನೀನೇ ಕಾಪಾಡಬೇಕು. ಪ್ಲೀಸ್ ಅಳ್ಬೇಡ. ನೀನು ಅಳೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ನನ್ನ ಮನ್ಸಾಗ ನನಗೆ ಹೆಂಗಾಗ್ತೈತೆ ಅಂದ್ರೆ ನೀನು ಅಳ್ತಾ ಇರೋದು ನೋಡಿದ್ರೆ ಒಂಥರ ತುಂಬ ಬೇಜಾರಾಗ್ತೈತೆ. ಹೋಗ್ರೆ ಸುಪ್ಪಿ, ನಮ್ಮ ಅಪ್ಪ ನಮ್ಮ ಅಮ್ಮ ಬರ್ತಾರೆ, ಬೈತಾರೆ. ಹೋಗಿ ಪ್ಲೀಸ್ ಕಂಡ್ರೆ ಹೋಗ್ರೆ, ನಮ್ಮ ಅಪ್ಪ ನಮ್ಮ ಅಮ್ಮ ಬೈತಾರೆ. ಇವಳೊಬ್ಳಪ್ಪ ಅಲ್ಲ ಬಿಡೆ ಫ್ರೆಂಡ್ ಏನು, ಅಯ್ಯೋ ನಮ್ಮ ಅಪ್ಪ ನಮ್ಮ ಅಮ್ಮ ಬರ್ತಾರೆ, ಹೋಗ್ರಿ ಹೋಗ್ರಿ ಅಂತ ಹೇಳ್ತಾ ಇದೆಯಲ್ಲ. ಏನು ಬಿಡು ಅನ್ಸಣ ಮಾತಾಡ್ತಾರೆ. ಏನು ಅವಳ ಪಾಪ ಕೈ ಹಿಡ್ಕೊಂಡು ಹೇಳ್ತಾ ಇದ್ದಾಳೆ ಗೋಳ ಅಂತ. ನೀನು ಅದು ಯಾಕೆ ಹಂಗಾಡ್ತಾ ಇದೀಯ? ನಮ್ಮ ಅಪ್ಪ ನಮ್ಮ ಅಮ್ಮ ಬರ್ತಾರೆ ಹೋಗ್ರಿ, ನಮ್ಮ ಅಪ್ಪ ನಮ್ಮ ಅಮ್ಮ ಬರ್ತಾರೆ ಹೋಗ್ರಿ, ನಮ್ಮ ಅಪ್ಪ ನಮ್ಮ ಅಮ್ಮ ಬರ್ತಾರೆ ಹೋಗ್ರಿ ಅಂತ 25 ಸತಿ ಹೇಳ್ತಾಳೆ. ಹೇಳು ಯಾಕೆ ಹಂಗೆ ಆಡ್ತಾಳೋ ಏನೋ. ಬಾರಮ್ಮ ಸುಪ್ಪಿ, ಬಾ ಕಡೆ ನಿಂತ್ಕೊಂಡು ಮಾತಾಡೋಣ. ಸುಪ್ಪಿ ತುಂಬ ಒಳ್ಳೆಯವಳು, ಇವಳಿಗೆ ಈಗ ಆಗಬಾರ್ದಾಗಿತ್ತು, ಅದಕ್ಕೆ ಸಮಾಧಾನ ಮಾಡ್ತಾಯಿದ್ದೀನಿ. ನಾನು ನಿನ್ಕೊಂಡು ಒಳ್ಳೇದು ಮಾಡ್ತೀನಿ, ಸುಮ್ಮನಿರು ಅಂತೇಳಿ ಸಮಾಧಾನ ಮಾಡ್ತಾಯಿದ್ದೀನಿ. ಏನು ಮಾಡಲಿ, ಕಷ್ಟ ಆಗಿರೋರಿಗೆ ಸಮಾಧಾನ ಮಾಡಿ 4 ಅವರಿಗೆ ಸಮಾಧಾನದ ಮಾತು ಹೇಳಿದ್ರೆ ಅವ್ರಿಗೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದಕ್ಕೇ ನಾನು ಸಮಾಧಾನ ಮಾಡ್ತಾಯಿದ್ದೀನಿ ಅವಳಿಗೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.